ಹಾಯ್ ಹಲೋ ನಮಸ್ಕಾರ. ವಿವಾಹ ವಿಘ್ನ ಭಾಗ 1 ಕಥಾಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಥೆಗಳನ್ನು ವೀಕ್ಷಿಸಿ. ಶ್ರೀನಗರ. ಒಂದು ಚಿಕ್ಕ ಮನೆಯ ಮುಂದೆ ಕಾರ್ ನಿಂತಿತ್ತು. ಅಕ್ಕಪಕ್ಕದ ಜನ ಮನೆಯೊಳಗೆ ಇಣುಕಿ ಇಣುಕಿ ನೋಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು 29 ವರ್ಷದ ಹುಡುಗಿ ಸೀರೆ ಹಾಕ್ಕೊಂಡು ತಲೆ ತಗ್ಗಿಸ್ಕೊಂಡು ಕೂತಿದ್ದಾಳೆ. ಕೆಲವು ಜನ ಅವಳ ಸುತ್ತ ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ರು. ಅವಳ ಮುಂದೆ ಒಬ್ಬ ಹಿರಿಯ ಹುಡುಗ ಬೇರೆ ಕೂತಿದ್ದಾರೆ. ಅವನು ಅವಳನ್ನು ಆಗಾಗ ಕದ್ದು ಕದ್ದು ನೋಡ್ತಾ ಇದ್ದಾನೆ. ಬಹುಶಃ ಹುಡುಗಿ ತನ್ನನ್ನು ಒಮ್ಮೆ ನೋಡಿದರೆ ಸಾಕು ಅಂತ ಕಾಯ್ತಾ ಇರಬಹುದೇನೋ. ಆದರೆ ಅವಳು ಮಾತ್ರ ಒಂದೇ ಒಂದು ಸಲನೂ ಕಣ್ಣೆತ್ತಿ ನೋಡಲೇ ಇಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಹ್ಞೂ ಅಥವಾ ಹಾಂ ಮಾತ್ರ ಹೇಳ್ತಿದ್ಲು. ಆಗ ಹುಡುಗಿಯ ತಾಯಿ ಶ್ರೀಮತಿ ಅದಿತಿ ಅವರು ಮುಂದೆ ಕೂತಿದ್ದ ಮಹಿಳೆಗೆ, ಹಾಗಾದರೆ ಈ ಸಂಬಂಧ ಖಚಿತ ಅಂತ ತೀರ್ಮಾನ ಮಾಡಬಹುದಲ್ವಾ ಅಂತಾನು ಕೇಳಿದರು. ಆ ಮಹಿಳೆ ತನ್ನ ಗಂಡನ ಕಡೆ ನೋಡಿ ಆಮೇಲೆ ಹುಡುಗನ ಕಡೆ ನೋಡಿ ಕಣ್ಣನ್ನು ಮಿಟುಕಿಸ್ತಾರೆ. ಆಮೇಲೆ ಶ್ರೀಮತಿ ಸುಧಾ ಅವರು ಅದಿತಿ ಅವರಿಗೆ, ನಮಗೇನು ಸಮ್ಮತ ಇದೆ, ಆದರೆ ನೀವು ಒಮ್ಮೆ ನಿಮ್ಮ ಮಗಳು ವೈಶಾಲಿ ಅವರನ್ನು ಕೇಳಬೇಕು ಅಂತ ಹೇಳ್ತಾರೆ. ಆದರೆ ವೈಶಾಲಿ ತಂದೆ, ಅವರ ಹೆಸರು ಮನೋಜ್ ಅಂತ, ಅವರ ಕಠಿಣ ಧ್ವನಿ ಜೋರಾಗಿ ಕೇಳಿಸ್ತಾ ಇದೆ ಮನೆಯೊಳಗೆ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ನಿರ್ಧಾರ ತಗೊಳ್ಳೋದಿಲ್ಲ, ಮನೆಯ ನಿರ್ಧಾರಗಳನ್ನು ಹಿರಿಯರೇ ತಗೊಳ್ತಾರೆ. ಆ ರೀತಿಯೆಲ್ಲ ನಮ್ಮ ಮಕ್ಕಳನ್ನು ನಾವು ಬೆಳೆಸಿಲ್ಲ. ವೈಶಾಲಿಯ ಕಣ್ಣಂಚುಗಳು ತುಂಬ ಒದ್ದೆಯಾಗ್ಬಿಟ್ವು. ಆಗ ಹುಡುಗನ ತಂದೆ ಶ್ರೀ ವಿಪಿನ್ ಅವರು, ನೀವು ನಿಮ್ಮ ಮಗಳಿಗೆ ಒಳ್ಳೆಯ ಸಂಸ್ಕಾರನೇ ಕೊಟ್ಟಿದ್ದೀರಾ ಬಿಡಿ, ಇವತ್ತಿನ ಹೆಣ್ಮಕ್ಳು ಹೀಗೆ ಮನೆಯಿಂದ ಹೋಗ್ಬಿಡ್ತಾರೆ ಅಂತ ಅಂದರು. ಮನೋಜ್ ಅವರು ಮತ್ತೆ ತಮ್ಮ ದಪ್ಪ ಧ್ವನಿಯಲ್ಲೇ, ನಮ್ಮ ಮನೆಯಲ್ಲಿ ಯಾವಾಗಲೂ ಅಂತಹ ಯೋಚನೆ ಮಾಡೋಕ್ಕಾಗೋದೇ ಇಲ್ಲ. ಅಂತಹ ಯೋಚನೆ ಮಾಡಿದರೆ ಅವಳ ಸಮಾಧಿ ಮನೆಯ ಹೊರಗಿರುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಅಂತ ಹೇಳೇ ಬಿಟ್ರು. ಇಂತಹ ಕಠಿಣ ಮಾತುಗಳು ಒಮ್ಮೆ ಎಂಥವರ ಮನಸ್ಸನ್ನು ಜಲ್ಲೆನಿಸ್ಬಿಡುತ್ತೆ. ಅದೆಲ್ಲ ಮಾತುಗಳನ್ನು ಬಾಗಿಲಿನ ಹಿಂದೆ ನಿಂತ್ಕೊಂಡು ಕೇಳ್ತಿದ್ದಂತಹ ಇಬ್ಬರು ಹೆಣ್ಮಕ್ಳು ತುಂಬ ಭಯದಿಂದ ನಡುಗಿದ್ರು. ವಿಪಿನ್ ಅವರು ನಕ್ಕುತ್ತಾ, ನಿಮ್ಮ ಮನೆಯ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟನೇ ಅಂತ ಅಂದರು. ವೈಶಾಲಿ ಎಲ್ಲರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಳೆ. ತನ್ನ ಮನಸ್ಸಲ್ಲೇ ವ್ಯಂಗ್ಯವಾಗಿ ನಗ್ತಾ ಇದ್ದಾಳೆ. ಸೊಸೆ ಅಂದರೆ ಕೇವಲ ಜೀತದಾಳು ಅಂತ, ಯಾರೋ ಯಾಕೆ ಅವಳನ್ನು ಮಗಳು ಅಂತ ಕರೆಯಲ್ಲ. ವೈಶಾಲಿ ಹಾಗೆ ಯೋಚನೆ ಮಾಡಿದಾಗಲೇ ಅವಳ ತಾಯಿ ಅವಳ ಕೈಗೆ ಬಲವಂತವಾಗಿ ಸಿಹಿಯಾದ ತಟ್ಟೆಯನ್ನು ಕೊಟ್ಲು. ಬಾ, ಎಲ್ಲರಿಗೂ ಸಿಹಿಯನ್ನು ಕೊಡು ಅಂತ ಅಂದರು. ವೈಶಾಲಿಗೆ ಈಗ ಮಾಣಿಯ ಕೆಲಸ ಒಪ್ಕೊಂಡ್ಬಿಟ್ಟಿದೆ. ಇದು ಅವಳಿಗಾಗಿ ಬಂದ 49ನೇ ಪ್ರಪೋಸಲ್ಸ್ ಅಂತ ಹೇಳ್ಬೋದು. ಕೆಲವೇ ಸಮಯದಲ್ಲಿ ಇವರು ಕೂಡ ಅವಳನ್ನು ಬೇಡ ಅಂತ ಹೇಳಿ ಹೊರಡ್ತಾರೆ ಅಂತ ಅವಳಿಗೂ ಕೂಡ ತುಂಬ ಚೆನ್ನಾಗಿಯೇ ಗೊತ್ತಿತ್ತು. ಆದರೂ ಅವಳು ತಲೆ ತಗ್ಗಿಸಿ ನಿಂತು ಒಬ್ಬರಿಗೊಬ್ಬರಿಗೆ ಸಿಹಿ ಕೊಡೋಕೆ ಶುರು ಮಾಡ್ಕೊಳ್ತಾಳೆ. ಅದಿತಿಯವರು ವೈಶಾಲಿಯನ್ನು ಹೊಗಳೋಕೆ ಶುರು ಮಾಡ್ತಾರೆ. ನನ್ನ ಮಗಳು ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗಿ, ಅವಳು ನಿಮಗೆ ಯಾವತ್ತೂ ಕೂಡ ದೂರು ಕೊಡೋಕೆ ಅವಕಾಶವನ್ನೇ ಕೊಡಲ್ಲ. ನಿಮಗೆ ಇಷ್ಟ ಇಲ್ಲ ಅಂದರೆ ಅವಳು ತನ್ನ ಸರ್ಕಾರಿ ಕೆಲಸವನ್ನು ಕೂಡ ಬಿಟ್ಟು ಬಿಡ್ತಾಳೆ. ನೀವು ಒಳ್ಳೆಯ ನಡತೆಯ ಸೊಸೆಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೀರಾ, ಅದು ಇದು ಏನೇನೋ ಹೇಳೋಕ್ಕೆ ಶುರು ಮಾಡಿದ್ಲು ಅಂತ ಅರ್ಥ ಮಾಡ್ಕೊಳ್ಳಿ. ವೈಶಾಲಿ ಮತ್ತೆ ತನ್ನ ಮನಸ್ಸಲ್ಲಿ ಮತ್ತೆ ಮತ್ತೆ ನಕ್ಕದ್ಲು. ಬಹುಶಃ ಸರ್ಕಾರಿ ಕೆಲಸ ಇರೋದಕ್ಕೇ ಇಷ್ಟೊಂದು ಪ್ರಪೋಸಲ್ಸ್ ಬರ್ತವೇನೋ, ಇಲ್ಲಾಂದರೆ ನನ್ನ ಕುಟುಂಬದವರೇ ನನ್ನನ್ನು ಸಾಯಿಸಿಬಿಡ್ತಿದ್ರು. ಮತ್ತು ಸೊಸೆ ನನ್ನನ್ನು ಕೆಲಸದವಳಂತ ಯಾಕೆ ಕರಿಬೇಕು? ವೈಶಾಲಿ ಸಿಹಿಯ ತಟ್ಟಿಯೊಂದಿಗೆ ಹುಡುಗನ ಹತ್ರ ಬಂದಾಗ ಹುಡುಗ ಸಿಹಿ ತಗೋಬೇಕಾದ್ರೆ ವೈಶಾಲಿಯ ಕೈಯನ್ನು ಮುಟ್ಬಿಡ್ತಾನೆ. ವೈಶಾಲಿ ತಕ್ಷಣ ತಲೆ ಎತ್ತಿ ನೋಡಿದ್ಲು. ಹುಡುಗನ ನೋಡಿದ ಮೇಲೆ ಅವಳ ಕಣ್ಣುಗಳು ಮತ್ತೊಮ್ಮೆ ಒದ್ದೆಯಾಗ್ಬಿಡ್ತವೆ. ಯಾಕಂದರೆ ಅವನು ಸುಮಾರು 45ಕ್ಕಿಂತ ಹೆಚ್ಚಿನ ವರ್ಷದವನಾಗಿದ್ದ, ಆಗಲೇ ವಯಸ್ಕ ವ್ಯಕ್ತಿ. ಆ ವ್ಯಕ್ತಿ ವೈಶಾಲಿಯ ಕಡೆ ಕಣ್ಣು ಮಿಟುಕಿಸ್ತಾ ಇದ್ದಾನೆ. ತನ್ನ ವಿಸಿಟಿಂಗ್ ಕಾರ್ಡನ್ನು ಅವಳ ಕೈಯಲ್ಲಿಟ್ಟು ಫೋನ್ ಮಾಡುವಂಥ ಸನ್ನೆ ಕೂಡ ಮಾಡಿಬಿಟ್ಟ. ವೈಶಾಲಿ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ಬಂದು ತನ್ನ ತಾಯಿಯ ಹಿಂದೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಆಗ ಹುಡುಗನ ಕುಟುಂಬದವರು ಎದ್ದು ನಿಲ್ತಾರೆ. ಹುಡುಗನ ತಾಯಿ ಸುಧಾ ಅವರು ಕೈ ಮುಗಿದು, ಸರಿ ಅಕ್ಕ, ನಮಗೆ ನಿಮ್ಮ ಮಗಳು ತುಂಬ ಅಂದರೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ, ಮನೆಗೆ ಹೋಗಿ ಜಾತಕ ನೋಡೋಕೆ ಪಂಡಿತರವ್ರ ಹತ್ರ ಹೋಗಿ ಮಾತಾಡ್ಬಿಡ್ತೀವಿ ಅಂತಾನೂ ಅಂದರು. ಎಲ್ಲರ ಮುಖದಲ್ಲಿ ನಗು ಕಾಣಿಸ್ತು. ಅದಿತಿ ಅವರು ಹುಡುಗನ ಕುಟುಂಬದವರಿಗೆ ವಿದಾಯ ಕೂಡ ಹೇಳ್ತಾರೆ. ಇನ್ನೇನು ಅವರು ಹೋದ ತಕ್ಷಣ ಬಾಗಿಲಿನ ಹಿಂದೆ ನಿಂತಿದ್ದಂತಹ ಇಬ್ಬರು ಹುಡುಗಿಯರು ಹೊರಗೆ ಬಂದು ಉಳಿದಿದ್ದ ಉಪಹಾರವನ್ನು ಬೇಗ ಬೇಗನೆ ತಿಂದ್ಬಿಟ್ರು. ಕೈಯಲ್ಲಿ ತುಂಬಿಸ್ಕೊಂಡ್ರು.
ಆಗಲೇ ಅದಿತಿ ಮತ್ತು ಮನೋಜ ಒಳಗೆ ಬಂದರು. ಇಬ್ಬರು ಕೂಡ ಗಾಬರಿಯಾಗಿ ನಿಂತಿದ್ದಾರೆ. ಮನೋಜ್ ಅವರು ವೈಶಾಲಿಯನ್ನು ನೋಡಿ ಅದಿತಿ ಹತ್ರ, ನೀನು ಈ ಹುಡುಗಿಯನ್ನು ತುಂಬಾ ಕಷ್ಟಪಟ್ಟು ತಯಾರಿ ಮಾಡಿದ್ದೀಯ. ಈಗ ಪಂಡಿತ್ ಏನೇ ಆಚರಣೆ ಅಥವಾ ಪದ್ಧತಿ ಹೇಳಿದ್ರು ಮುಖ ಒಂಥರ ಮಾಡಿಕೊಂಡು ಶಾಂತವಾಗಿ ನಿಂತ್ಕೊ ಅಂತ ಹೇಳಿದ್ರು. ಮನೋಜ್ ಅವರು ತಮ್ಮ ದಿನಸಿ ಅಂಗಡಿಗೆ ಹೋಗೋಕ್ಕೆ ಫೋನ್ ಮತ್ತು ಸ್ಕೂಟರ್ ಕೀಯನ್ನು ತಗೊಂಡು ನೋಡಿದರೆ ಪಾಪ ತಾನು ಎತ್ತ ಮಗಳು ಅಂತಾನು ಲೆಕ್ಕಿಸದೆ ವೈಶಾಲಿಯನ್ನು ಅಪಹಾಸ್ಯಗಳಾಗಿ ಮಾಡಿಕೊಂಡು ಅವಳನ್ನು ತುಂಬ ತುಚ್ಛವಾಗಿ ನೋಡ್ತಾ ಮಾತಾಡ್ತಾ ಅಲ್ಲಿಂದ ಬರ್ತಿದ್ದಾರೆ. ಯಾವುದೇ ಒಳ್ಳೆಯ ಕೆಲಸ ಆಗಬೇಕಂದ್ರೆ ಅವಳು ಮುಖ ಗಂಟಾಕಿಕೊಂಡು ಕೂತ್ಕೊಳ್ತಾಳೆ. ಅವಳ ದೃಷ್ಟಿ ಮೊದಲೇ ಕೆಲಸ ಹಾಳು ಮಾಡಿಬಿಡುತ್ತೆ ಅಂತ ಬೇರೆ ಅಂದ್ಬಿಟ್ರು. ವೈಶಾಲಿ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತುಬಿಟ್ಲು. ಅವಳಿಗೂ ನೋವಾಗಿ ಹತ್ತು ಬೇಜಾರಾಗಿ ಮೊಂಡಾಗ್ಬಿಟ್ಟಿದೆ ಮನಸ್ಸು. ಬಹುಶಃ ಇದು ಅವಳಿಗೆ ಹೊಸದೇನಲ್ಲ. ಕಳೆದ 7 ವರ್ಷಗಳಿಂದ ಇದೇ ರೀತಿ ನಿಂದನೆ ಕೇಳ್ತಾನೆ ಇದ್ಲು. ಮನೋಜ್ ಅವರು ಮನೆಯಿಂದ ಹೊರಟು ಹೋದ್ಮೇಲೆ ಇನ್ನಿದ್ರಲ್ಲ ಇಬ್ಬರು ಹುಡುಗಿಯರು ತುಂಬ ಖುಷಿಯಿಂದ ನಗ್ಯೋಕ್ಕೆ ಶುರು ಮಾಡ್ತಾರೆ ಮತ್ತು ಒಬ್ಬರಿಗೊಬ್ಬರು ನೋಡಿಕೊಂಡು, ಯಪ್ಪ ಈ ಕುಜದೋಷ ಮದುವೆ ಆದರೆ ನಮ್ಮ ಸರದಿ ಬರುತ್ತೆ ಅಂತ ಬೇರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ. ವೈಶಾಲಿ ತನ್ನ ಇಬ್ಬರು ಸಹೋದರಿಯರನ್ನು ನೋಡಿ ದುಃಖದಿಂದ ನಕ್ಕಿದ್ಲು ಮತ್ತು ತನ್ನ ಕೋಣೆಯ ಕಡೆಗೆ ಹೋಗೋಕ್ಕೆ ಶುರು ಮಾಡಿದ್ಲು. ಆಗಲೇ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗ್ತಾ ಇದೆ. ಅದಿತಿ ಅವರು ಫೋನ್ ಎತ್ತಾಗ ಆ ಕಡೆಯ ಮಾತು ಕೇಳಿ ಅಳೋಕ್ಕೆ ಶುರು ಮಾಡಿದ್ರು ಮತ್ತು ಅಕ್ಕ, ಏನಾದರೂ ಪರಿಹಾರ ಇರಬೇಕು, ಒಂದು ಸಲ ಪಂಡಿತ್ ಹತ್ರ ಮಾತಾಡೋಕ್ಕೆ ಪ್ರಯತ್ನಿಸಿ ಅಂತ ಅಂದರು. ಆದರೆ ಕಾಲ್ ಕಟ್ಟಾಯಿತು. ಅದಿತಿ ಅವರ ಮಾತು ಕೇಳಿ ವೈಶಾಲಿಗೆ ಅದು ಹುಡುಗನ ಮನೆಯವರ ಕಾಲ್ ಅಂತ ಅರ್ಥವಾಗೇ ಹೋಯಿತು ಮತ್ತು ಅವರು ಕೂಡ ಮದುವೆಗೆ ಬೇಡ ಅಂದರು. ಈಗ ಹೊಡೆತ ಅವಳ ಪಾಲಿಗೆ ಇತ್ತು. ಅವಳು ಹಾಗೆ ಯೋಚನೆ ಮಾಡ್ತಿದ್ದಾಗಲೇ ಅದಿತಿ ಅವರು ಕೋಪದಿಂದ ಒಳಗೆ ಬಂದು ಚಪಾತಿ ಲಟ್ಟಿಸೋ ಲಟ್ಟಣಿಗೆ ತಗೊಂಡು ವೈಶಾಲಿಯನ್ನು ಹೊಡಿತಾ ಚೆನ್ನಾಗಿ ಬೈಯೋಕ್ಕೆ ಶುರು ಮಾಡಿದ್ರು. ಕುಜದೋಷ, ಯಾವಾಗ ನೋಡಿದ್ರು ಇದೇ ಕರ್ಮ, ನೀನು ಯಾಕೆ ಇನ್ನೂ ಸಾಯಲಿಲ್ಲ, ನೀನು ತುಂಬಾ ಕುಜದೋಷ ಇದೆ ಅಂತ ಎಲ್ಲರೂ ನಿನ್ನನ್ನು ಬೈತಿದ್ದಾರೆ. ನಿನ್ನನ್ನು ಮದುವೆಯಾದ ಮೇಲೆ ಹೆಚ್ಚು ಕುಜದೋಷ ಆಗಿರೋ ಹುಡುಗನು ಕಷ್ಟಕ್ಕೆ ಸಿಲುಕ್ತಾನಂತೆ. ನಿನಗೆ 29 ವರ್ಷ ಆದರೂ ಕೂಡ ಮದುವೆಗೆ ದಿನಾಂಕ ಫಿಕ್ಸೇ ಆಗ್ತಿಲ್ಲ. ನಿನ್ನಿಂದಾಗಿ ನಿನ್ನ ಇಬ್ಬರು ತಂಗಿಯರು ಸಿಕ್ಕಾಕೊಂಡಿದ್ದಾರೆ. ನಿನ್ನಿಂದಾಗಿ ನಿನ್ನ ಅಣ್ಣನ ಮದುವೆನೂ ಆಗ್ತಾ ಇಲ್ಲ. 3 ಮದುವೆ ಆಗದೆ ಇರುವ ಹೆಣ್ಮಕ್ಳು ಇರೋ ಮನೆಗೆ ಯಾರು ತಮ್ಮ ಮಗಳನ್ನು ಕೊಡಲ್ಲ ಅಂತ ಬೇರೆ ಅಂತಾರೆ. ಈಗ ನಾನು ಏನು ಮಾಡಲಿ? ಈಗ ನಾನು ಅವ್ರಿಗೆ ಏನು ಹೇಳಬೇಕು? ನನ್ನ ಮನೆಯಲ್ಲಿ ಇರೋ ಈ ಕುಜದೋಷದ ಹುಡುಗಿ ನಮ್ಮನ್ನು ಹಾಳು ಮಾಡೋಕ್ಕೆ, ಈ 3 ಜನ ಹೆಣ್ಣು ಮಕ್ಕಳ ಜೀವನನೂ ಹಾಳು ಮಾಡೋಕ್ಕೆ ಇಲ್ಲಿ ಹುಟ್ಟಿದಾಳೆ ಅನಿಸುತ್ತೆ ಅಂದರು. ಅದಿತಿ ಅವರು ವೈಶಾಲಿಯನ್ನು ನಿಂದಿಸುತ್ತಾ ಹೊಡಿತಾ ಇದ್ರು ಮತ್ತು ವೈಶಾಲಿ ಕಣ್ಣು ಮುಚ್ಚಿ ನೋವನ್ನು ಸಹಿಸಿಕೊಂಡು ಕಣ್ಣೀರನ್ನೇ ಹಾಕ್ತಾ ಇದ್ಲು. ನೋವು ಹೊಡೆತದಿಂದಾಗಿ ಅಲ್ಲ, ಆದರೆ ತನ್ನ ತಾಯಿಯಿಂದಲೇ ಇಂತಹ ಮಾತನ್ನು ಕೇಳಿದ್ದಕ್ಕಷ್ಟೇ. ಅವಳು ಕುಜದೋಷ ಆಗಿದ್ರೂ ಕೂಡ ಇದರಲ್ಲಿ ಅವಳ ತಪ್ಪೇನಿದೆ? ಅವಳ ಕುಜದೋಷಕ್ಕೆ ಯಾವ ಪರಿಹಾರವೂ ಇರಲಿಲ್ಲ. ಹಂಗಂದರೆ ಅವಳ ತಪ್ಪೇನು? ಆದರೆ ಎಲ್ಲರೂ ಅವಳ ಅದೃಷ್ಟವನ್ನು ಚೆನ್ನಾಗಿ ಬೈತಾರೆ, ಅಣಕಿಸ್ತಾರೆ. ವೈಶಾಲಿ ತಲೆ ತಗ್ಗಿಸಿ ಹೊಡೆತವನ್ನು ಸಹಿಸ್ಕೊಳ್ತಾ ಸುಮ್ಮನೆ ನಿಂತಿದ್ಲು. ಈಗ ಅವಳಿಗೆ ಹೊಡೆತಗಳು ಅಭ್ಯಾಸ ಆಗಿದೆ. ಅದಿತಿ ಅವರು ವೈಶಾಲಿಯನ್ನು ಹೊಡೆದು ಅವರೇ ಪಾಪ ಸುಸ್ತಾಗಿ ಬಿಡ್ತಾರೆ. ಕುರ್ಚಿ ಮೇಲೆ ಕೂತು ನಿಟ್ಟುಸಿರು ಬಿಡ್ತಾ, ನಿನಗೆ ಹುಡುಗ ಇಷ್ಟ ಆದರೆ ಇಲ್ಲಿಂದ ಹೋಗು, ಅವನ ಜೊತೆ ಓಡಿ ಹೋಗು, ನಮ್ಮನ್ನು ಬಿಟ್ಟು ಹೋಗು. ನಿನ್ನಿಂದಾಗಿ ನಿನ್ನ ಇಬ್ಬರು ತಂಗಿಯರು ಮದುವೆ ಕೂಡ ಆಗ್ತಿಲ್ಲ. ಅವರಿಗೂ ವಯಸ್ಸಾಯಿತು. ನೀನು ದುರಾದೃಷ್ಟವಂತೆ, ಅನಿಷ್ಟ. ಆದರೆ ನಿನ್ನಿಂದಾಗಿ ಇವರಿಬ್ಬರ ಮದುವೆಗೆ ವಯಸ್ಸು ಹೋಗ್ತಾ ಇದೆ. ನಿನ್ನ ಅಣ್ಣ, ಈ ಹುಡುಗಿಯರು ಎಲ್ಲರೂ ನಿನ್ನಿಂದಾಗಿ ಸಿಕ್ಕಾಕೊಂಡಿದ್ದಾರೆ. ಹೋಗಿ ಫಸ್ಟು ಎಲ್ಲಾದರೂ ಹೋಗಿ ಸಾಯಿ, ಹೋಗು, ಇಲ್ಲಾಂದರೆ ನಾನು ಸಾಯ್ತೀನಿ ಅಂತ ಅಂದರು. ಹೀಗೆ ಹೇಳುವಾಗ ಅದಿತಿ ಅವಳಿಗೆ ಗಂಟಲಿಂದ ಕೆಮ್ಮು ಶುರುವಾಯಿತು. ವೈಶಾಲಿಯ ಇಬ್ಬರು ತಂಗಿಯರು ಮುಂದೆ ಬಂದು ವೈಶಾಲಿಯನ್ನು ನೋಡಿದರು ಮತ್ತು ಅದಿತಿ ಅವರನ್ನು ಒಳಗೆ ಕರೆದುಕೊಂಡು ಹೋದರು. ಈಗ ವೈಶಾಲಿಯಿಂದ ತನ್ನನ್ನು ತಡೆಯೋಕೆ ಆಗಲಿಲ್ಲ. ನೆಲದ ಮೇಲೆ ಮೊಳಕಾಲೂರಿ ಕೂತು ಅಳೋಕೆ ಶುರು ಮಾಡಿದ್ಲು. ಇವತ್ತು ತನ್ನ ತಾಯಿಯ ಮಾತುಗಳು ತುಂಬಾ ನೋವು ಕೊಡ್ತಾ ಇದೆ ಅಂತ ಅವಳಿಗೆ ಅನ್ನಿಸ್ತು. ಈ ಎಲ್ಲ ವಿಷಯಗಳಿಂದ ಅವಳು ಬೇಸರಗೊಂಡ್ಳು. ಕಳೆದ 5 ವರ್ಷಗಳಿಂದ ಯಾರೂ ಅವಳ ಜೊತೆ ಸರಿಯಾಗಿ ಮಾತಾಡಲ್ಲ, ಮುಖ ನೋಡಲ್ಲ, ಪ್ರೀತಿಯ ಮಾತುಗಳಂತೂ ಇಲ್ಲವೇ ಇಲ್ಲ.
ಭಯದ ದಿನವೂ ಇಲ್ಲ. ಎಲ್ಲ ದುಃಖಗಳಿಗೆ ನಾನೇ ಕಾರಣ ಅಂತ ಅವಳಿಗೆ ಪ್ರತಿ ಸಲನೂ ಅನಿಸುವಂತೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅವಳ ಮೇಲೆ ಅವಳಿಗೆ ಅನಿಷ್ಟ ಹುಟ್ಟುವಂತೆ, ಅಸಹ್ಯ ಹುಟ್ಟುವಂತೆ ಮಾತಾಡಿ ಅವಳ ತಲೆಯಲ್ಲಿ ಇಲ್ಲಸಲ್ಲದನ್ನು ತುಂಬಿಬಿಟ್ಟಿದ್ದಾರೆ. ಆದರೆ ಅವಳಿಗೆ ತನ್ನ ಜೀವ ತೆಗೆದುಕೊಳ್ಳೋ ಧೈರ್ಯ ಮಾತ್ರ ಇರಲಿಲ್ಲ. ಹಾಗಿದ್ದರೆ ಅವಳು ಬಹಳ ಹಿಂದೆ ತನ್ನ ಜೀವವನ್ನು ಬಿಟ್ಬಿಡ್ತಿದ್ಲೋ ಏನೋ. ಅವಳು ಒಂದು ಸಲ ನಿದ್ರೆ ಮಾತ್ರೆಯನ್ನು ತಗೊಂಡು ತುಂಬ ವಾಂತಿ ಮಾಡಿಕೊಂಡಿದ್ಲು ಮತ್ತು ಎಲ್ಲ ಔಷಧಿ ಹೊರಗೆ ಬಂದ್ಬಿಟ್ಟಿತ್ತು ಅಷ್ಟೆ. ಮತ್ತು ಔಷಧಿ ವ್ಯತಿರಿಕ್ತ ಪರಿಣಾಮ ಬೇರೆ ಇದರಿಂದ ಅವಳ ಆರೋಗ್ಯ ತುಂಬಾ ಹಾಳಾಗ್ಬಿಟ್ಟಿತ್ತು. ಕುಟುಂಬದವರು ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕಾಯಿತು. ಅಲ್ಲಿ ಡಾಕ್ಟರ್ ಅವಳನ್ನು ತಕ್ಷಣ ಪರೀಕ್ಷಿಸಿ ಅವಳು ತುಂಬಾ ನಿದ್ದೆ ಮಾತ್ರೆಯನ್ನು ತೆಗೆದುಕೊಂಡಿದ್ದಾಳೆ ಅಂತ ಕೂಡ ಹೇಳಿಬಿಟ್ಟಿದ್ರು. ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾಳೆ. ಇದು ಪೊಲೀಸ್ ಕೇಸ್, ನಾನು ಪೊಲೀಸರಿಗೆ ತಿಳಿಸ್ಬೇಕು ಅಂತಲೂ ಹೇಳಿದರು. ಹೆಂಗೋ ಇದು ತಪ್ಪಾಗಿ ಆಗಿದೆ ಅಂತ ಅವಳು ಡಾಕ್ಟರ್ಗೆ ವಿವರಿಸಿದ್ಲು. ನೀವು ಪೊಲೀಸರಿಗೆ ಕಾಲ್ ಮಾಡಿಬಿಡಿ ದಯವಿಟ್ಟು ಅಂತ ಕೂಡ ಕೇಳ್ಕೊಂಡಿದ್ಲು. ತುಂಬಾ ಬೇಡ್ಕೊಂಡ್ಮೇಲೆ ಡಾಕ್ಟರ್ ಇನ್ನೇನು ಮಾಡೋಕ್ಕಾಗುತ್ತೆ, ಓಕೆ ಅಂತ ಹೇಳಿಬಿಟ್ಟು ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರು, ಒಪ್ಕೊಂಡ್ರು. ಆಮೇಲೆ ವೈಶಾಲಿ ಮನೆಗೆ ಬಂದ ಮೇಲೆ ಎದುರಿಸಬೇಕಾದ ಪರಿಸ್ಥಿತಿಯನ್ನು ನಿಜವಾಗ್ಲೂ ದೇವರು ಶತ್ರುಗಳಿಗೂ ತೋರಿಸಬಾರ್ದು ಅಂತ ಅನಿಸುತ್ತೆ. ಅಂದಿನಿಂದ ಅವಳ ಜೊತೆ ಸ್ವಲ್ಪ ಮಾತಾಡ್ತಿದ್ದ ಕುಟುಂಬದವರು ಅವಳ ಜೊತೆ ಮಾತಾಡೋದನ್ನೇ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರು. ಅವಳು ಮನೆಯಲ್ಲಿ ಕೆಲಸದವಳು ಮತ್ತು ಮನೆಗೆ ಹಣ ತರುವಂತಹ ಒಂದು ಯಂತ್ರ ಮಾತ್ರ ಆದ್ಲು. ವೈಶಾಲಿ ಧೈರ್ಯ ತಗೊಂಡು ಹಾಲ್ನಲ್ಲಿ ಹರಡಿದ ಉಪಹಾರ ಪಾತ್ರೆಗಳನ್ನು ಎತ್ಕೊಳ್ಳೋಕೆ ಶುರು ಮಾಡಿದ್ಲು. ಅವಳ ಕೆಲಸ ಹೀಗಿತ್ತು: ಬೆಳಗ್ಗೆ ಬೇಗ ಎದ್ದಳು, ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸು, ಆಮೇಲೆ 5 ಜನರಿಗೆ ರುಚಿಯಾಗಿ ಅಡುಗೆ ಮಾಡಿ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡೋದು. ಆಮೇಲೆ ಗಂಟೆ 3 ಹೊಡಿತಿದ್ದಂಗೆ ವಾಪಸ್ ಬರೋದು, ಊಟದ ಪಾತ್ರೆಗಳನ್ನು ತೊಳೆಯೋದು, ಆಮೇಲೆ ರಾತ್ರಿ ಅಡುಗೆಗಳನ್ನು ಮಾಡೋದು, ಎಲ್ಲ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ಮನೆಗಳನ್ನು ಸ್ವಚ್ಛ ಮಾಡಿ ಮಲಗೋದು. 5 ಜನರ ಎಲ್ಲ ಕೆಲಸವನ್ನು ಅವಳು ಒಬ್ಬಳೇ ಮಾಡ್ತಾ ನಿರ್ವಹಿಸ್ತಾ ಇದ್ಲು. ಇದಕ್ಕೆ ಒಂದೇ ಒಂದು ಸಣ್ಣ ಕ್ಷುಲ್ಲಕ ಕಾರಣ ಇತ್ತು: ಅವಳು ಕುಜದೋಷ ಹೊಂದಿದ್ದಾಳೆ ಅನ್ನೋದು. ಅವಳು ತುಂಬ ಕುಜದೋಷ ಹೊಂದಿರೋದ್ರಿಂದನೇ ಅವಳಿಗೆ ತುಂಬ ಅಪಮಾನಗಳಾಗ್ತಿತ್ತು. ಅವಳಿಗೆ 21 ವರ್ಷ ತುಂಬಿದ ತಕ್ಷಣ ಅವಳಿಗೆ ಗಂಡು ಹುಡುಕೋಕೆ ಶುರು ಮಾಡಿದ್ರು. ಆದರೆ ಇವತ್ತು ಅವಳಿಗೆ 29 ವರ್ಷ ಆದರೂ ಕೂಡ ಗಂಡು ಸಿಕ್ಕಿಲ್ಲ, ಯಾರೂ ಒಪ್ಪಿಲ್ಲ. ಅವಳು ಸರ್ಕಾರಿ ಟೀಚರು, ಹಾಗಾಗಿ ಪ್ರಪೋಸಲ್ಸ್ ಬರ್ತಾನೆ ಇರ್ತಾ ಇದೆ ಅಷ್ಟೆ. ಆದರೆ ಜಾತಕ ಹೊಂದಾಣಿಕೆ ಮಾಡಬೇಕಾದ್ರೆ ಎಲ್ಲರೂ ಬೇಡ ಅಂತ ಹೇಳಿ ಹೊರಟು ಹೋಗ್ತಾರೆ. ಇಲ್ಲಿಯವರೆಗೂ ಅವಳು ಪಂಡಿತರ ಸಲಹೆಯ ಮೇಲೆ ಹೆಣಿಕೆ ಇಲ್ಲದಷ್ಟು ಪೂಜೆಗಳನ್ನು ಮಾಡಿರಬೇಕು. ಕೆಲವೊಮ್ಮೆ ಮರವನ್ನು ಮದುವೆ ಆಗೋದು, ಕೆಲವೊಮ್ಮೆ ಹಾಡನ್ನು ಮದುವೆ ಆಗೋದು, ಆದರೆ ಅವಳ ಜಾತಕದ ಮೇಲೆ ಯಾವ ಪರಿಣಾಮವೂ ಆಗ್ತಾ ಇಲ್ಲ. ಅವಳ ಕುಜದೋಷ ಮಾತ್ರ ಹೇಗಿತ್ತು ಹಾಗೇ ಇದೆ. ನೀವು ಹತ್ತಿರದಿಂದ ನೋಡಿದರೆ ಅವಳು ಇಲ್ಲಿಯವರೆಗೆ 3 ಸಲ ಮದುವೆ ಆಗಿದ್ದಾಳೆ. ಆದರೆ ಮರಗಳು ಮತ್ತು ಪ್ರಾಣಿಗಳ ಜೊತೆ ಎಲ್ಲ ಕೆಲಸ ಮುಗಿಸಿ ವೈಶಾಲಿ ತನ್ನ ಕೋಣೆಗೆ ಬಂದಳು. ಆದರೆ ಅವಳ ತಾಯಿಯ ಧ್ವನಿ ಮಾತ್ರ ಇನ್ನೂ ಅವಳ ಕಿವಿಯಲ್ಲಿ ಕೇಳಿಸ್ತಾನೆ ಇತ್ತು. ಅವರು ಹೇಳಿದ ಕಠಿಣ ಮಾತುಗಳು ಅವಳ ಹೃದಯವನ್ನು ಹಿಂಡ್ತಾ ಇದ್ವು. ವೈಶಾಲಿ ಏನೋ ಯೋಚನೆ ಮಾಡಿ ಮಲಗಿದ್ಲು. ಹೇಗೋ ಸಂಜೆ ಆಗಿತ್ತು ಮತ್ತು ಅವಳು ಎಲ್ಲರಿಗೂ ಅಡುಗೆಯನ್ನು ಮಾಡ್ತಿದ್ಲು. ಆದ್ದರಿಂದ ಅವಳು ಗಾಢ ನಿದ್ರೆಗೆ ಜಾರಿದ್ಲು ಮತ್ತು ಕೋಪದಿಂದಾಗಿ ಯಾರೂ ಅವಳನ್ನು ಊಟಕ್ಕೆ ಎಬ್ಬಿಸಲೇ ಇಲ್ಲ. ವೈಶಾಲಿ ಬೆಳಗ್ಗೆ ಎದ್ದಾಗ ತನ್ನ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಆದರೆ ಇವತ್ತು ಅವಳಿಗೆ ಇನ್ನೊಂದು ಕೆಲಸ ಕೂಡ ಇತ್ತು: ಊಟದ ಪಾತ್ರೆಗಳನ್ನು ತಯಾರು ಮಾಡೋದು. ನಿದ್ರೆಗೆ ಜಾರಿದ್ರಿಂದ ಅದು ಮಾಡೋಕ್ಕೆ ಆಗಲೇ ಇಲ್ಲ. ವೈಶಾಲಿ ತನ್ನ ಎಲ್ಲ ಕೆಲಸಗಳನ್ನು ಬೇಗ ಮುಗಿಸಿ ತನ್ನ ಶಾಲೆಗೆ ಹೋಗೋಕ್ಕೆ ಬಸ್ ನಿಲ್ದಾಣಕ್ಕೆ ಹೊರಟಳು. ವೈಶಾಲಿ ಶಾಲೆ ತಲುಪಿದಾಗ ಇವತ್ತು ಸ್ವಲ್ಪ ತಡ ಆಗಿತ್ತು, ಹಾಗಾಗಿ ಪ್ರಾರ್ಥನೆ ಮುಗಿದೋಗಿದೆ. ವೈಶಾಲಿ ತನ್ನ ಕ್ಲಾಸ್ ಕಡೆಗೆ ಬೇಗ ನಡೆದು ಹೋಗೋಕ್ಕೆ ಶುರು ಮಾಡಿದ್ರು. ಆಗ ಸುಮಾರು 29 ವರ್ಷದ ಹುಡುಗ ಓಡಿ ಬಂದು ವೈಶಾಲಿಯ ಜೊತೆ ನಡೆದು ಗುಡ್ ಮಾರ್ನಿಂಗ್ ಮಿಶ್ರಾಜಿ ಅಂತ ಹೇಳ್ತಾನೆ. ವೈಶಾಲಿ ಪಾಪ ಎಷ್ಟು ಮುಗ್ಧ ಹುಡುಗಿ ಅಂತ ಅಂದರೆ, ತನ್ನ ಇಂದಿನ ಕಥೆಗಳು ಅಂದರೆ ಮನೆಯಲ್ಲಿ ನಡೆಯುವಂತಹ ರಗಳೆಗಳೆಲ್ಲ ಮರೆತು ಆ ಮಗು ಜೊತೆ ನಕ್ಕುತ್ತಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ. ಇಬ್ಬರಿಗೂ ಕೂಡ ಮಿಶ್ರಾ ಅನ್ನೋದು ಸರ್ನೇಮ್ ಆಗಿರುತ್ತೆ. ಹಾಗಾಗಿ ಇಬ್ಬರು ಒಬ್ರಿಗೊಬ್ಬರು ಹೀಗೆ ಮಿಶ್ರಾ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಅಷ್ಟೆ. ಆ ಹುಡುಗ ಅಜಿತ್ ಸ್ವಲ್ಪ ಹಿಂಜರಿಕೆಯಿಂದ ವೈಶಾಲಿಗೆ ನೀವು ರಜೆ ತಗೊಂಡಿದ್ರಾ ಅಂದ. ವೈಶಾಲಿ ಯಾವುದೇ ಭಾವನೆ ಇಲ್ಲದೆ ಹೌದು, ಆ ಹುಡುಗನ ಕುಟುಂಬ ನಿಮ್ಮನ್ನು ನೋಡೋಕೆ ಬಂದಿತ್ತು ಅಂತ ಅಂದ್ಲು. ಅಜಿತ್ ಮುಖ ಕಳೆಗುಂದಿತ್ತು. ಆದರೆ ಅವನು ಮಾತು ಮುಂದುವರಿಸಿದ, ಹಾಗಾದರೆ ಸಂಬಂಧ ಖಚಿತ ಆಯಿತು ಅನ್ನಿ. ವೈಶಾಲಿ ಯಾವುದೇ ಭಾವನೆ ಇಲ್ಲದೆ, ಯಾವುದು ಸಂಕೋಚವೂ ಇಲ್ಲದೆ ಇಲ್ಲ ಅಂತ ಹೇಳಿಬಿಟ್ಲು.
ಈ ಕಡೆ ಅಜಿತ್, ವಯಸ್ಸಾದ ಒಬ್ಬ ವ್ಯಕ್ತಿ, ಅವನ ಮುಖದಲ್ಲಿ ನಗು ಮತ್ತೆ ಬಂತು. ಸರಿ, ನಾವು ಈ ಸಮಯದಲ್ಲಿ ಮೀಟ್ ಆಗೋಣ. ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ. ವೈಶಾಲಿಯ ಕ್ಲಾಸ್ ಬಂತು, ಹಾಗಾಗಿ ಅವಳು ಸರಿ ಅಂತ ಹೇಳಿ ತನ್ನ ಕ್ಲಾಸ್ ಒಳಗೆ ಹೋಗ್ತಾಳೆ. ಊಟದ ಸಮಯದಲ್ಲಿ ವೈಶಾಲಿ ಮತ್ತು ಅಜಿತ್ ಕ್ಯಾಂಟೀನಲ್ಲಿ ಮುಖಾಮುಖಿಯಾಗಿ ಕೂತಿದ್ರು. ಅಜಿತ್ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದಾನೆ ಮತ್ತು ನಾಚಿಕೆಯಿಂದ ಇದ್ದಾನೆ. ವೈಶಾಲಿ ಪುಸ್ತಕದಲ್ಲಿ ಏನೋ ನೋಡ್ತಿದ್ದಾಗ ಅಜಿತ್ ವೈಶಾಲಿಯ ಕೈಯಲ್ಲಿದ್ದ ಪುಸ್ತಕವನ್ನು ಮುಚ್ತಾನೆ. ಯಾಕಂದರೆ ಆಕೆಯ ಗಮನವನ್ನೆಲ್ಲ ತನ್ನ ಕಡೆ ಸೆಳೆಯಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ. ವೈಶಾಲಿ ಅಜಿತ್ ಕಡೆ ನೋಡೋಕೆ ಶುರು ಮಾಡಿದ್ಲು. ಆಮೇಲೆ ಅಜಿತ್ ಧೈರ್ಯ ತಂದು, ನಾನು ನಿಮ್ಮ ಜೊತೆ ಒಂದು ವೈಯಕ್ತಿಕವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ. ವೈಶಾಲಿ, ಹೌದಾ, ಹೇಳಿ ಅಂತ ಅಂದ್ಲು. ಅಜಿತ್ ಬೆರಳುಗಳನ್ನು ದಾಟಿ, ನಾವಿಬ್ಬರೂ ಒಂದೇ ವಯಸ್ಸಿನವರಲ್ವಾ, ಮತ್ತು ನಮ್ಮ ವೃತ್ತಿಯೂ ಕೂಡ ಒಂದೇ ಆಗಿರ್ತದೆ. ನಾವಿಬ್ಬರು ಒಳ್ಳೆಯ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಸಂಬಳದ ಪ್ಯಾಕೇಜ್ ಜೊತೆ ಕೆಲಸ ಕೂಡ ಮಾಡ್ತೀವಿ. ನಾನು ನಿಮ್ಮನ್ನು ಚೆನ್ನಾಗಿ ಬಲ್ಲೆ. ಸುಮಾರು ವರ್ಷಗಳಿಂದ ನಾನು ಚೆನ್ನಾಗಿ ಸೆಟಲ್ ಕೂಡ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಅಜಿತ್ ಮಾತುಗಳು ತಡವರಿಸೋಕೆ ಶುರು ಮಾಡಿದ್ವು. ಆದರೆ ವೈಶಾಲಿಗೆ ಅಜಿತ್ ಏನು ಹೇಳಕೊಟ್ಟಿದ್ದಾನೆ ಅನ್ನೋದು ಅರ್ಥ ಆಗೋಯ್ತು. ಹಾಗಾಗಿ ಅವಳೇ ತಾನೇ, ಹಾಗಾದರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಮತ್ತು ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟಪಡ್ತೀಯಾ ಅಂತ ಅಂದ್ಲು. ಅಜಿತ್ ಸ್ವಲ್ಪ ಅಸಹಜವಾಗಿದ್ದು, ಆದರೆ ಅವನು ತಲೆ ಅಲ್ಲಾಡಿಸುತ್ತಾ ದೃಢವಾಗಿಯೇ ಹಾಂ ಹೌದು ನಿಜ ಅಂದ. ವೈಶಾಲಿ, ನಾನು ಮದುವೆಗೆ ರೆಡಿ ಇದ್ದೀನಿ ಅಂತ ಅಂದ್ಲು. ಅಜಿತ್ ತುಂಬಾ ಖುಷಿಪಟ್ಟ. ಆದರೆ ಅವನು ಏನಾದರೂ ಹೇಳೋಕೆ ಮುಂಚೆ, ವೈಶಾಲಿ, ನೀನು ಹಾಗೆ ಹೇಳಿದ್ದೆ, ನಾನು ಇವತ್ತೇ ಕೋರ್ಟ್ನಲ್ಲಿ ಮದುವೆ ಆಗಬಹುದು ಅಂದ್ಲು. ಅಜಿತ್ ಆಘಾತಕ್ಕೊಳಗಾಗಿ, ಇವತ್ತೇನಾ, ಈಗಲೇನಾ, ಇವತ್ತೇ ಮದುವೆಯಾ? ಅವನಿಗೇನೋ ಒಂದು ರೀತಿಯ ಆಶ್ಚರ್ಯ. ಇಷ್ಟೊಂದು ಗಡಿಬಿಡಿಯಲ್ಲಿ ಮದುವೆ ಆಗುವ ಅವಶ್ಯಕತೆ ಏನಿದೆ ಅಂತ ಅಂದ್ಕೊಂಡ. ವೈಶಾಲಿ, ಹೌದು, ನನಗೆ ಅಷ್ಟೊಂದು ಆಡಂಬರ ಪ್ರದರ್ಶನ ಆ ಥರ ಎಲ್ಲ ಇಷ್ಟ ಇಲ್ಲ. ಬೇರೆ ಹೆಣ್ಣು ಮಕ್ಕಳ ರೀತಿ ಮದುವೆಗೆ ನಾನು ಏನು ಖರ್ಚು ಮಾಡ್ತೀವೋ ಅದನ್ನು ನಮ್ಮ ಭವಿಷ್ಯಕ್ಕಾಗಿ ಉಳಿಸ್ಕೊಂಡ್ರೆ ಒಳ್ಳೆಯದು. ನಮ್ಮ ಪೋಷಕರಿಗಾಗಿ ಸ್ವಲ್ಪ ಹಣ ಉಳಿಯುತ್ತಲ್ವಾ, ಅದು ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಉಪಯೋಗಕ್ಕೆ ಬರಬಹುದು ಅಂತಲೂ ಅಂತಾಳೆ. ಅಜಿತ್ ನಕ್ಕುತ್ತಾ, ನಿಮ್ಮ ಈ ಸರಳತೆ ನನ್ನ ಹೃದಯ ಗೆದ್ದಿದೆ ಅಂದ. ವೈಶಾಲಿ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಮತ್ತು ತನ್ನ ವಾಕ್ಯಗಳನ್ನು ಮುಗಿಸುತ್ತಾ, ಆದರೆ ನಾನು ತುಂಬಾ ನನಗೆ ಕುಜದೋಷ ಇದೆ. ಹಾಗಾಗಿ ನೀವು ನನ್ನನ್ನು ಮದುವೆ ಆಗ್ತೀರಾ? ಏಕೆಂದರೆ ನನ್ನ ಗ್ರಹಸ್ಥಾನದ ಪ್ರಕಾರ ನಾವು ಮದುವೆಯಾದ ತಕ್ಷಣ ತನ್ನ ಗಂಡನ ಜೀವನದ ಸಮಸ್ಯೆಗಳು ಶುರುವಾಗುತ್ತಂತೆ ಮತ್ತು ಅವರು 1 ತಿಂಗಳೊಳಗೆ ಸಾಯೋ ಸಾಧ್ಯತೆ ಕೂಡ ಇರುತ್ತಂತೆ ಅಂತ ಹೇಳೇ ಬಿಟ್ಲು. ಈ ಕಡೆ ಅಜಿತ್ನ ಒಂದು ಉತ್ತರ ಏನಾಗಿರಬಹುದು, ಅದನ್ನು ನಂಬ್ತಾನ? ಅಜಿತು ಫುಲ್ಲು ಗಂಭೀರವಾಗಿ, ನೀನು ಹುಚ್ಚಿ ಥರ ಮಾತಾಡ್ತಿದ್ಯಾ, ಓದ್ಕೊಂಡಿರೋರು ನೀವು, ಹೀಗೆಲ್ಲ ನಂಬ್ತಾರಾ ಅಂದ. ವೈಶಾಲಿ ದುಃಖದಿಂದ ನಕ್ಕುತ್ತಾ, ನಾನು ಒಪ್ಪದೇ ಇದ್ದರೂ, ನಂಬದೇ ಇದ್ದರೂ ಏನೂ ವ್ಯತ್ಯಾಸ ಇಲ್ಲ. ನೀವು ನಿಮ್ಮ ಪೋಷಕರ ಜೊತೆ ಒಮ್ಮೆ ಮಾತಾಡಬೇಕು. ಅವರು ಹ್ಞೂ ಅಂದರೆ ಮಾತ್ರ ಮದುವೆ. ಇವತ್ತೇ ಮದುವೆ ಆಗಬಹುದು ಅಂದ್ಲು. ಅಜಿತ್ ನಕ್ಕುತ್ತಾ, 5 ನಿಮಿಷ ಕಾಯಿ, ನಾನು ನನ್ನ ಕುಟುಂಬದ ಜೊತೆ ಮಾತಾಡ್ತೀನಿ, ಅವ್ರು ತಕ್ಷಣ ಒಪ್ಕೋತಾರೆ ನೋಡು ಅಂದ. ಅವಳು ಯಾವುದೇ ರೀತಿಯ ಒಂದು ಓಫನ್ನು ಇಟ್ಕೊಳ್ದೆ ವೈಶಾಲಿ ತಲೆ ಅಲ್ಲಾಡಿಸಿದ್ಲು. ಆದರೆ ಅವಳು ತನ್ನ ಮನಸ್ಸಲ್ಲಿ ನಗ್ತಾ ಇದ್ಲು. ಅಜಿತ್ ಹೋದಾಗ ವೈಶಾಲಿ ಕೂಡ ತನ್ನ ಪುಸ್ತಕದಲ್ಲಿ ಏನೋ ಓದೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅವಳು ಅಲ್ಲೇ ಕೂತಿದ್ಲು, ಆದರೆ ಅಜಿತ್ ಮಾತ್ರ ವಾಪಸ್ ಬರೋದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ವೈಶಾಲಿ ಅಜಿತ್ಗೋಸ್ಕರ ಕಾಯ್ತಾ ಕೂತಿದ್ಲು. ಆದರೆ 5 ನಿಮಿಷದ ಬದಲಿಗೆ ಅರ್ಧ ಗಂಟೆ ಕಳೆದರೂ ಕೂಡ ಅಜಿತ್ ಅಲ್ಲಿಗೆ ಬರಲೇ ಇಲ್ಲ. ವೈಶಾಲಿ ಕೂಡ ಎದ್ದು ನೇರವಾಗಿ ಪ್ರಿನ್ಸಿಪಲ್ ರೂಮ್ಗೆ ಹೋದ್ಲು. ಹುಡುಗ ರೆಡಿ ಇರಬಹುದು, ಆದರೆ ಅವನ ಕುಟುಂಬ ಯಾವತ್ತೂ ರೆಡಿ ಇರಲ್ಲ ಅಂತ ಅವಳಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತು. ಸ್ವಲ್ಪ ಸಮಯದ ನಂತರ ವೈಶಾಲಿ ಪ್ರಿನ್ಸಿಪಲ್ ಮುಂದೆ ನಿಂತು ಏನಾದರೂ ಹೇಳೋಕ್ಕೆ ಕಾಯ್ತಾ ಇದ್ಲು ಅನಿಸುತ್ತೆ. ಪ್ರಿನ್ಸಿಪಲ್ ತಮ್ಮ ಕಂಪ್ಯೂಟರ್ನ ನೋಡ್ತಾ, ಕ್ಷಮಿಸಿ ವೈಶಾಲಿ, ಎಲ್ಲಿ ಯಾವುದೇ ಖಾಲಿ ಹುದ್ದೆ ಇಲ್ಲ, ನಾನು ನಿಮ್ಮನ್ನು ಬೇರೆಲ್ಲಿಯೂ ವರ್ಗಾವಣೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು. ವೈಶಾಲಿ ಬೇಡಿಕೊಂಡ್ಳು, ಸರ್, ದಯವಿಟ್ಟು ನನ್ನ ಹಳ್ಳಿಯಲ್ಲಾದರೂ ನನ್ನ ಪೋಸ್ಟಿಂಗ್ಗೆ ವರ್ಗಾವಣೆ ಮಾಡಿ, ನನಗೆ ಸ್ವಲ್ಪ ಇಲ್ಲಿರೋಕ್ಕಾಗಲ್ಲ. ಆದರೆ ಇಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ, ಆದರೆ ನನಗೆ ಇಲ್ಲಿರೋಕ್ಕೆ ಆಗಲ್ಲ.
ದಯವಿಟ್ಟು ನನಗೆ ಯಾವುದಾದ್ರೂ ಒಂದು ಹಳ್ಳಿಗೆ ವರ್ಗಾವಣೆ ಮಾಡಿಕೊಡಿ ಅಂತ ಕೇಳಿಕೊಂಡ್ಳು. ಪ್ರಿನ್ಸಿಪಲ್, ವೈಶಾಲಿ, ನಿಮ್ಮ ಮನೆ ಇಲ್ಲಿರುವಾಗ ನೀವು ಯಾಕೆ ವರ್ಗಾವಣೆ ಬೇಕಂತೀರಾ? ಒಳ್ಳೇದಲ್ವಾ, ಹತ್ರ ಇದ್ದೀರಾ, ಬೇಗ ಬರ್ಬೋದು, ಬೇಗ ಹೋಗ್ಬೋದು. ನನಗೆ ಗೊತ್ತಾಗ್ತಾ ಇಲ್ಲ, ತುಂಬ ಜನ ತಮ್ಮ ಮನೆ ಹತ್ರ ವರ್ಗಾವಣೆ ಪಡೀಲಿಕ್ಕೆ ವರ್ಷಗಟ್ಟಲೆ ತಗೋತಾರೆ, ಆದರೆ ನೀವು ದೂರ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀರಲ್ಲ. ವೈಶಾಲಿ, ಸರ್, ಇದು ನನ್ನ ವೈಯಕ್ತಿಕ ಸಮಸ್ಯೆ. ದಯವಿಟ್ಟು ಸರ್, ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಎಲ್ಲಿಗಾದರೂ, ಯಾವುದೇ ಹಳ್ಳಿಗಾದರೂ ಅಥವಾ ನಗರ ಎಲ್ಲಿಗಾದರೂ, ಒಟ್ಟಿನಲ್ಲಿ ದೂರದಲ್ಲಿ ನನ್ನನ್ನು ವರ್ಗಾವಣೆ ಮಾಡಬೇಕು ಸರ್. ಪ್ರಿನ್ಸಿಪಲ್, ನೀವು ಹೇಳೋದೇನೋ ಸರಿ, ಆದರೆ ಖಾಲಿ ಹುದ್ದೆ ಇರಬೇಕಲ್ವಾ? ವೈಶಾಲಿ ನಿರಾಶೆಗೊಂಡಳು ಮತ್ತು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಯೋಚಿಸಿದ್ಲು. ನಂತರ ಅವಳು ತಾನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು, ಸರ್ ಹಾಗಾದರೆ ನಾನು ಈ ಕೆಲಸ ಬಿಡೋಕ್ಕೆ ಇಷ್ಟಪಡ್ತೀನಿ ಎಂದ್ಲು. ಪ್ರಿನ್ಸಿಪಲ್ ಆಘಾತಕ್ಕೊಳಗಾಗಿ, ನೀವು ಏನು ಮಾತಾಡ್ತಾ ಇದ್ದೀರಾ? ನಿಮಗೇನಾದರೂ ಪ್ರಜ್ಞೆ ಇದೆಯಾ? ನೀವು ಈ ಕೆಲಸ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಿ? ನೀವು ಸರ್ಕಾರಿ ಕೆಲಸ ಬಿಡ್ತೀರಾ? ನಿಮ್ಮ ಆರೋಗ್ಯ ಸರಿ ಇದೆಯಾ ಅಂತ ಕೇಳ್ತಾರೆ. ವೈಶಾಲಿ, ಸರ್, ನಾನು ಏನು ಹೇಳ್ತಿದ್ದೀನಿ ಅಂತ ನನಗೆ ಗೊತ್ತು. ನೀವು ನನ್ನ ವರ್ಗಾವಣೆ ಮಾಡೋಕ್ಕೆ ಆಗದೇ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದು. ಪ್ರಿನ್ಸಿಪಲ್, ಆದರೆ ನೀವು ತುಂಬ ತಪ್ಪು ನಿರ್ಧಾರ ತಗೋತಾ ಇದ್ದೀರಾ. ಇನ್ನೂ 1 ವರ್ಷ ಕಾಯಿರಿ, ಕೆಲವು ಖಾಲಿ ಹುದ್ದೆಗಳು ಖಂಡಿತ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ. ಯಾವುದೇ ಹುದ್ದೆ ಖಾಲಿ ಆದ ತಕ್ಷಣ ನಾನು ನಿಮ್ಮನ್ನು ಖಂಡಿತ ಅಲ್ಲಿಗೆ ವರ್ಗಾವಣೆ ಮಾಡಿಬಿಡ್ತೀನಿ ಅಂತ ಭರವಸೆ ಕೂಡ ಕೊಡೋಕ್ಕೆ ಶುರು ಮಾಡ್ತಾರೆ. ವೈಶಾಲಿ ಪೆನ್ ಮತ್ತು ಪೇಪರ್ ತಗೊಂಡು ರಾಜೀನಾಮೆ ಪತ್ರ ಬರೀತಾ, ಧನ್ಯವಾದಗಳು ಸರ್, ಆದರೆ ನನಗೆ 1 ವರ್ಷ ಸಮಯ ಖಂಡಿತ ಇಲ್ಲ ಅಂದ್ಲು. ಪ್ರಿನ್ಸಿಪಲ್, ವೈಶಾಲಿ ದೃಢ ನಿರ್ಧಾರ ಮಾಡಿ ಹಾಗೇ ಹೋಗಿತ್ತು. ವೈಶಾಲಿ, ನಾನು ಎಲ್ಲಿಗಾದರೂ ಹೋಗಿ ಅಟ್ಲೀಸ್ಟ್ ಪ್ರೈವೇಟ್ ಶಾಲೆಯಲ್ಲಾದರೂ ಕೆಲಸ ಖಂಡಿತ ಮಾಡ್ತೀನಿ ಸರ್. ಹೀಗೆ ಹೇಳ್ತಾ ವೈಶಾಲಿ ತನ್ನ ರಾಜೀನಾಮೆ ಪತ್ರವನ್ನು ಕೊಟ್ಟಳು. ಪ್ರಿನ್ಸಿಪಲ್ ರೂಮಿನಿಂದ ಹೊರಗೆ ಬಂದಳು. ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದಾಗ ಅಜಿತ್ ಕೂಡ ಮುಂದೆಯಿಂದ ಬರ್ತಾ ಇದ್ದಾನೆ. ಅಜಿತ್ ವೈಶಾಲಿಯನ್ನು ನೋಡಿದ ತಕ್ಷಣ ಅವನು ತನ್ನ ಹಾದಿಯನ್ನು ಬದಲಾಯಿಸೋಕೆ ಶುರು ಮಾಡ್ತಾನೆ. ಇದೆಲ್ಲವೂ ಕೂಡ ತುಂಬ ಕೆಟ್ಟದಾಗಿ ಇರುತ್ತೆ. ವೈಶಾಲಿನ ಗೊತ್ತಾ ಅಜಿತ್? 1 ನಿಮಿಷ ಅಜಿತ್ ಅಂದ್ಲು. ಅಜಿತ್ ಕೂಡ ನಿಂತ್ಕೊಳ್ತಾನೆ, ಆದರೆ ಅವನಿಗೆ ತುಂಬಾ ಒಂಥರ ಕಸಿವಿಸಿ ಅನ್ನಿಸ್ತಾ ಇರುತ್ತೆ. ಬಹುಶಃ ಸುಮ್ಮನೆ ಇದ್ದ ಹುಡುಗಿಯನ್ನು ಕೆಣಕಿದ್ದು ಈತನೇ ಅಲ್ವಾ? ಅವನ ಕಣ್ಣುಗಳು ಕೆಳಮುಖವಾಗಿರುತ್ತೆ. ವೈಶಾಲಿ ಅಜಿತ್ ಕಡೆ ನೋಡಿ, ನೀನು ತಪ್ಪಿತಸ್ಥ ಅಂದ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ, ಮತ್ತು ನೀನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ನೀನು ನಿನ್ನ ಪೋಷಕರ ವಿರುದ್ಧ ಹೋಗಿ ಯಾವ ನಿರ್ಧಾರವನ್ನು ತಗೋಬೇಡ, ಆಯಿತಾ ಅಂದ್ಲು. ಅಜಿತ್ ತನ್ನ ಕಣ್ಣುಗಳನ್ನು ಮೇಲೆತ್ತಿ ವೈಶಾಲಿ ಕಡೆ ನೋಡಿದ. ಆಮೇಲೆ ವೈಶಾಲಿ ತನ್ನ ಕೈ ಚಾಚಿ, ನಾವು ಯಾವಾಗಲೂ ಖಂಡಿತ ಒಳ್ಳೆ ಸ್ನೇಹಿತರಾಗೇ ಇರ್ತೀವಿ. ಹಿಂದೆ ಹೇಗಿದ್ವೋ ಮುಂದೇನೂ ಹಾಗೇ ಇರ್ತೀವಿ. ಇದೊಂದು ಕೆಟ್ಟ ಗಳಿಗೆ ಅಂತ ಮರ್ತು ಬಿಡೋಣ ಅಂದ್ಲು. ಅಜಿತ್ ಕೂಡ ವೈಶಾಲಿಗೆ ಕೈ ಕುಲುಕಿದ. ಆಮೇಲೆ ವೈಶಾಲಿ ಅವನಿಗೆ ವಿದಾಯ ಹೇಳಿ ಹೊರಗೆ ಹೋದ್ಲು. ಅಜಿತ್ ಕೂಡ ಆಶ್ಚರ್ಯಚಕಿತನಾಗಿ ಅವಳನ್ನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಬೇಕು ಅಂತ ಅನ್ನಿಸ್ತು, ಆದರೆ ಅವನಿಗೆ ಧೈರ್ಯ ಇರಲಿಲ್ಲ ಅಷ್ಟೊಂದು. ಹಾಗಾಗಿ ಅವನು ಕೂಡ ತನ್ನ ಕ್ಲಾಸ್ಗೆ ಅವನ ಪಾಠಕ್ಕೆ ಅವನು ಹೋಗ್ತಾನೆ. ವೈಶಾಲಿ ಮನೆಗೆ ಬಂದಾಗ ಅವಳ ಒಬ್ಬ ತಂಗಿ ಕಾಲೇಜಿಗೆ ಅಂತ ಹೋಗಿದ್ಲು. ಅವಳ ಖಾಸಗಿ ಕೆಲಸಕ್ಕೆ ಇನ್ನೊಬ್ಳು ಹೋಗಿದ್ಲು. ಅವಳ ಅಣ್ಣ ಕೂಡ ಅವನ ಕೆಲಸದಲ್ಲಿದ್ದ, ಮತ್ತು ತಂದೆ ಅವನ ಅಂಗಡಿಯಲ್ಲಿದ್ದರು. ವೈಶಾಲಿ ಇಷ್ಟು ಬೇಗ ಬಂದಾಗ ತಾಯಿ ಸುಮ್ಮಿರ್ತಾಳ. ಅದಿತಿ ಅವರು ಪ್ರಶ್ನಾರ್ಥಕ ಕಣ್ಣುಗಳಿಂದ ಅವಳನ್ನು ನೋಡೋಕೆ ಶುರು ಮಾಡಿದ್ರು, ಆದರೆ ಏನನ್ನೂ ಹೇಳಿಲ್ಲ. ವೈಶಾಲಿ ತನ್ನ ಕೋಣೆಗೆ ಬಂದು ಕೆಲವು ಬಟ್ಟೆಗಳನ್ನು ಮತ್ತು ಕೆಲವು ಪುಸ್ತಕಗಳನ್ನು ಚೀಲದಲ್ಲಿ ಪ್ಯಾಕ್ ಮಾಡಿ ಅದಿತಿ ಅವರ ಕಾಲಿಗೆ ನಮಸ್ಕರಿಸೋಕೆ ಹೊರಗೆ ಬಂದು, ಅದಿತಿ ಅವರು 2 ಕಾಲು ಹೆಜ್ಜೆಯನ್ನು ಹಿಂದೆ ಸರಿದ್ರು. ವೈಶಾಲಿ ಅದಿತಿ ಅವರು ನಿಂತಿದ್ದ ಜಾಗದಲ್ಲಿ ಕಾಲಿಗೆ ನಮಸ್ಕರಿಸಿ, ಅಮ್ಮ, ನನ್ನನ್ನು ವರ್ಗಾವಣೆ ಮಾಡಿದ್ದಾರೆ. ಪ್ರಿನ್ಸಿಪಲ್ ಸರ್ ಬಹಳ ಸಮಯದಿಂದ ನನಗೆ ಹೇಳ್ತಿದ್ರು, ಆದರೆ ನಾನು ಹೇಗೋ ಮುಂದೂಡ್ತಿದ್ದೆ. ಆದರೆ ನಾನು ಈಗ ಹೋಗದೇ ಇದ್ದರೆ ನನ್ನ ಕೆಲಸ ಕಳ್ಕೊಳ್ತೀನಿ. ಅದಕ್ಕೆ ನಾನು ಹೋಗಲೇಬೇಕು. ನನ್ನನ್ನು ಉಡುಪಿಗೆ ವರ್ಗಾವಣೆ ಮಾಡಿದ್ದಾರೆ. ಹಾಗಾಗಿ ನಾನು ಹಬ್ಬಗಳು ಹಾಗೂ ರಜಾ ದಿನಗಳಲ್ಲಿ ಇಲ್ಲಿಗೆ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಅಂತ ಸುಳ್ಳನ್ನು ಹೇಳ್ತಾಳೆ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ತನ್ನ ತಾಯಿಯ ಮುಂದೆ. ಅದಿತಿಯವರು ಮುಖ ಕೆಟ್ಟದಾಗಿ ಇಟ್ಕೊಂಡು, ಅವಶ್ಯಕತೆ ಏನಿಲ್ಲ ಬಿಡು, ನೀನು ವರ್ಗಾವಣೆ ಆಗಿರೋದು ನಮಗಂತೂ ತುಂಬ ಒಳ್ಳೆಯದೇ ಆಯಿತು. ನಾನು ನಿನ್ನನ್ನು ಈ ಮನೆಯಿಂದ ಎಲ್ಲಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನೀನು ಹೋದರೆ ಕನಿಷ್ಠ ಪಕ್ಷ ನಮಗೆ 2 ಹೆಣ್ಮಕ್ಳು ಇದ್ದಾರೆ ಅಂತ ಸುಳ್ಳು ಹೇಳಿಕೊಂಡು ನಿಮ್ಮ ತಂಗಿಯರ ಮದುವೆಯಾದರೂ ಮಾಡಿಸ್ತೀನಿ. ಹೇಗೋ ದೇವರು ಕಂಡುಬಿಟ್ನಲ್ಲ ಅಂತ ಮಾತಾಡ್ತಾರೆ. ವೈಶಾಲಿಯ ಹೃದಯ ಬಹುತೇಕ ಮುರಿದು ಹೋಗಿದೆ, ಅದರಲ್ಲಿ ಏನೂ ಇಲ್ಲ. ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ಅಮ್ಮ, ರೈಲಿಗೆ ಸಮಯ ಆಗಿದೆ, ನಾನು ಹೊರಡ್ತಾ ಇದ್ದೀನಿ ಅಂತ ಅಂದ್ಲು.
ಹೀಗೆ ಹೇಳುತ್ತಾ ವೈಶಾಲಿ ತನ್ನ ಬಾಲ್ಯದ ಮನೆಯನ್ನು ತನ್ನ ಪೋಷಕರಿಂದ ಬಿಟ್ಟು ದೊಡ್ಡ ಹೆಜ್ಜೆಗಳೊಂದಿಗೆ ಮುಂದೆ ಸಾಗ್ತಾಳೆ. ಇನ್ನೇನು ಮಾಡೋಕೆ ಸಾಧ್ಯ ಹೇಳು, ಇದೇ ಸರಿಯಾದ ದಾರಿ ಅಂತ ಅವಳಿಗೂ ಕೂಡ ಅನಿಸುತ್ತೆ. ಅದು ಸರಿನೋ ತಪ್ಪೋ, ಒಟ್ಟಿನಲ್ಲಿ ತನ್ನ ತಂದೆ ತಾಯಿ ತಂಗಿಯರಿಗೆ ಒಳ್ಳೆಯದೇ ಆಗುತ್ತೆ. ಇದರಿಂದ ಯಾರದೋ ಒಬ್ರದ್ದು ಮದುವೆ ಕೂಡ ಆಗಬಹುದು. ತನ್ನ ಅದೃಷ್ಟದಲ್ಲಿ ಅವನು ಏನು ಬರೆದಿದ್ದಾನೆ ಅಂತ ಶಿವನಿಗೆ ಮಾತ್ರ ಗೊತ್ತಿದೆ. ವೈಶಾಲಿ ತನ್ನ ಮನೆಯ ಕಡೆಗೆ ತಿರುಗಿ ನೋಡಿದಾಗ ಅದಿತಿ ಅವರು ಈಗಾಗಲೇ ಬಾಗಿಲನ್ನು ಮುಚ್ಚಿರೋದನ್ನು ಕಂಡುಕೊಂಡ್ಳು. ವೈಶಾಲಿಯ ಕಣ್ಣಲ್ಲಿ ನೀರು ಹರಿತು. ಅವಳು ಕೂಡ ದೇವರ ಹೆಸರನ್ನೇ ತಗೊಂಡು ತನ್ನ ಆರಾಧ್ಯ ದೇವರ ನಗರಕ್ಕೆ ಹೊರಡಲು. ವೈಶಾಲಿ ನೋಡಿದರೆ ಶಿವನ ಭಕ್ತ ಆಗಿದ್ಲು. ಹಾಗಾಗಿ ಅವಳು ಅವನ ನಗರಕ್ಕೆ ಹೋಗೋಕ್ಕೆ ನಿರ್ಧರಿಸಿದ್ಲು. ಶಿವ ತನ್ನ ಅದೃಷ್ಟವನ್ನು ಬರೆದಾಗ ಭವಿಷ್ಯದಲ್ಲಿ ಅವಳ ಜೀವನವನ್ನು ಅವಳೇ ನೋಡ್ಕೊಳ್ತಾಳೆ. ದೇವರೇ ನೋಡ್ಕೊತಾನೆ. ಎಲ್ಲಾದರೂ ನಾವೆಲ್ಲರೂ ಅವನ ಮಕ್ಕಳು ತಾನೇ, ನಮ್ಮ ಮಕ್ಕಳು ನೋವಿನಲ್ಲಿ ಎಷ್ಟು ದಿನ ಇರ್ತಾರೆ ಅಂತ ಅವನಿಗೂ ಅನಿಸ್ಬೋದೇನೋ. ವೈಶಾಲಿ ಟ್ರೈನಲ್ಲಿ ಕೂತಿದ್ಲು. ರೈಲು ಹೊರಡೋಕೆ ಶುರು ಮಾಡ್ತಿದೆ. ಅವಳ ಕಣ್ಣೀರು ಜಾಸ್ತಿ ಆಗ್ತಾ ಇದೆ. ತನ್ನ ಮನೆ, ತನ್ನ ಕುಟುಂಬ, ಬಾಲ್ಯ, ತನ್ನ ಹುಟ್ಟಿದವರು, ತಂಗಿಯರು, ಅಣ್ಣ ಎಲ್ಲರನ್ನ ಬಿಟ್ಟು ಹಿಂದೆ ಬಿಡೋದನ್ನು ಅವಳು ನೋಡ್ತಾ ಇದ್ದಾಳೆ. ಬೇಗನೆ ರೈಲು ಹಳಿಗಳ ಮೇಲೆ ಓಡೋಕೆ ಶುರು ಮಾಡ್ತು ರೈಲು. ವೈಶಾಲಿ ತನ್ನನ್ನು ತಾನು ಶಾಂತಗೊಳಿಸ್ಕೊಂಡು ತನ್ನ ಪುಸ್ತಕವನ್ನು ತಗೊಂಡು ಓದೋಕೆ ಶುರು ಮಾಡಿದ್ಲು. 2ನೇ ನಿಲ್ದಾಣದಲ್ಲಿ ಒಬ್ಬ ಹುಡುಗ ಹೆಡ್ಫೋನನ್ನು ಹಾಕ್ಕೊಂಡು ಅವಳ ಮುಂದೆ ಸೀಟಿಗೆ ಬಂದು ತನ್ನ ಸಾಮಗ್ರಿಗಳನ್ನು ಮೇಲೆ ಇಡೋಕೆ ಶುರು ಮಾಡ್ದ. ಆಗ ತಪ್ಪಾಗಿ ವೈಶಾಲಿಯ ಪಾದ ಅವನಿಗೆ ತಗುಲಿತು. ವೈಶಾಲಿ ತಕ್ಷಣ ಪುಸ್ತಕದಿಂದ ದೂರ ನೋಡಿ ಹುಡುಗನ ಕಡೆ ನೋಡಿ ಕ್ಷಮೆ ಕೇಳುತ್ತಾ, ಕ್ಷಮಿಸಿ ಅಣ್ಣ ಅಂದ್ಲು. ಹುಡುಗನ ಕಣ್ಣುಗಳು ಹರಳಿದ್ವು. ಅವನು ಬೇಗನೆ ವೈಶಾಲಿಯ ಮುಂದಿರುವ ಸೀಟಿನಲ್ಲಿ ಕೂತ್ಕೊಂಡ್ಬಿಟ್ಟ. ಅಣ್ಣ? ಯಾವ ಅಣ್ಣ ಅಂದ. ವೈಶಾಲಿ ಅವನನ್ನು ಗೊತ್ತಿಲ್ಲದ ಹಾಗೆ ನೋಡೋಕೆ ಶುರು ಮಾಡಿದ್ಲು. ಹುಡುಗ ಸುತ್ತಲೂ ನೋಡಿ, ಇಲ್ಲೇ ಬೇರೆ ಯಾರಾದರೂ ಇದ್ದಾರಾ? ಅಯ್ಯೋ, ನೀವು ನನ್ನನ್ನು ಯಾರನ್ನ ಅಣ್ಣ ಅಂತ ಕರೆದಿದ್ರಿ? ನನ್ನನ್ನು ಅಂದ. ಈ ಬಾರಿ ವೈಶಾಲಿ ಸಪ್ಪೆ ಧ್ವನಿಯಲ್ಲಿ, ಇಲ್ಲ, ಅದು ಕಾಲ ತುಳಿದ್ವಲ್ಲ, ನಾನು ನಿನಗೆ ಅಣ್ಣ ಅಂತ ಅಂದ್ಲು. ಹುಡುಗ ತಲೆ ತಿರುಗಿಸಿ, ಪಾಪ, ಇದು ಮಹಾಪಾಪ. ನೀವು ಎಲ್ಲ ಹುಡುಗರನ್ನ ಅಣ್ಣ ಅಂತ ಕರೆಯೋಲ್ಲ, ಅದು ತುಂಬ ತುಂಬ ತಪ್ಪು ಅಂದ. ವೈಶಾಲಿ ತನ್ನ ಒಬ್ಬುಗಳನ್ನು ಹೆಣೆದ್ಲು. ಹುಡುಗ ಮತ್ತೆ ಹೇಳಿದ, ನನ್ನ ಹೆಸರು ಶಿವ ಅಂತ, ನನ್ನನ್ನು ಶಿವ ಅಂತ ಮಾತ್ರ ಕರೀರಿ, ನನ್ನನ್ನು ಅಣ್ಣ ಗಿಣ್ಣ ಅಂತ ಎಲ್ಲ ಕರಿಬಾರ್ದು. ಇನ್ಮೇಲೆ ಯಾವುದೇ ಹುಡುಗನನ್ನು ಅಣ್ಣ ಅಂತ ಕರಿಬೇಡಿ ಅಂತ ಅಂದ. ಈಗ ವೈಶಾಲಿ ಕೂಡ ಗೊಂದಲದಿಂದ, ಹೌದಾ, ಯಾಕೆ ಅಂತ ಕೇಳಿದ್ಲು. ಶಿವ ಅಸಹಾಯಕತೆಯಿಂದ ಹೇಳಿದ್ದ, ಹೇಗೆ ಗೆಳತಿ, ನೀನು ಎಲ್ಲರನ್ನ ನಿನ್ನ ಸಹೋದರನನ್ನಾಗಿ ಮಾಡ್ಕೊಂಡ್ಬಿಟ್ರೆ ನಿನ್ನ ಗೆಳೆಯನನ್ನು ಯಾರನ್ನು ನಿನ್ನ ಗೆಳೆಯನನ್ನಾಗಿ ಮಾಡ್ಕೊಳ್ತೀಯ? ಸಹೋದರ ಅನ್ನೋ ಪದ ಕೇವಲ ಮಾತಾಡೋಕೆ ಮಾತ್ರ. ಈಗ ಯೋಚನೆ ಮಾಡು, ನೀನು ನನ್ನ ಮೇಲೆ ಪ್ರೀತಿಯಲ್ಲಿ ಬಿದ್ದಿದ್ದೀಯಾ, ನಾನು ನಿನ್ನ ಮೇಲೆ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅಂತ. ಆದರೆ ನನ್ನ ಅಣ್ಣ ಅಂತ ಕರೆಯೋ ಮೂಲಕ ನೀನು ಸಂಬಂಧದಲ್ಲಿ ಬೇರೇನೋ ಪರಿಚಯಿಸ್ತಿದೀಯಾ ತಾನೇ? ಈಗ ಹೇಳು, ಮುಂದೆ ಏನಾಗುತ್ತೆ? ಹಾಗಾಗಿ ನೀನು ಯಾವುದೇ ಹುಡುಗರನ್ನು, ಗೊತ್ತಿಲ್ಲದವರನ್ನ ಅಣ್ಣ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ನಿನ್ನ ನಿಜವಾದ ಅಣ್ಣನನ್ನು ಮಾತ್ರ ನೀನು ಅಣ್ಣ ಅಂತ ಕರಿ. ವೈಶಾಲಿ ಆ ಹುಡುಗನನ್ನೇ ದೊಡ್ಡ ಕಣ್ಣುಗಳಿಂದ ನೋಡ್ತಿದ್ದಾಗ ಶಿವನು ಅವನ ಕೂದಲಿನಿಂದ ಕೈ ಆಡಿಸ್ತಾ, ಯಾರು? ನಾನು ಸುಂದರ ಅಂತ ನನಗೆ ಗೊತ್ತು, ಆದರೆ ನನ್ನನ್ನು ಹಾಗೆ ನೋಡಬೇಡ. ನಾನು ಕಪ್ಪಾದರೆ ಅಂತಹ ಸುಂದರ ಹುಡುಗಿ ನನ್ನನ್ನು ಅವಳ ಅಣ್ಣನನ್ನಾಗಿ ಮಾಡಿಕೊಂಡಿದ್ದಾಳೆ ಅಂತ ಅಂದ್ಕೊಂಡು, ಕಪ್ಪಾದರೆ ಇನ್ನೊಬ್ಬಳನ್ನು ಹುಡ್ಕೋದು ಕಷ್ಟ ಆಗುತ್ತೆ. ಒಂದು ಹುಡುಗಿಯನ್ನು ಕಳೆದುಕೊಂಡ ಮೇಲೆ ನನಗೆ ಇನ್ನೊಬ್ಬ ಹುಡುಗಿ ಸಿಗೋ ಅವಕಾಶ ಸಿಗೋದೇ ಇಲ್ಲ ಅಂತ ಅಂದ. ಆದರೆ ಆತ ಮಾತ್ರ ಬುದ್ಧಿವಂತನೋ ದಡ್ಡನೋ ಗೊತ್ತಿಲ್ಲ, ಆದರೆ ಬಾಯಿ ಬಡಕ ಅಂತೂ ಸತ್ಯ. ವೈಶಾಲಿ ತಲೆ ಅಲ್ಲಾಡಿಸಿ ಮತ್ತೆ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ಲು. ಶಿವ ಮತ್ತೆ ಅವಳ ಪುಸ್ತಕವನ್ನು ತಟ್ಟಿ, ಅದು ನಿನ್ನ ಹೆಸರೇನು ಅಂದ. ವೈಶಾಲಿ ಕೋಪದಿಂದ, ನಾನು ನಿನಗೆ ಯಾಕೆ ನನ್ನ ಹೆಸರನ್ನು ಹೇಳಬೇಕು ಅಂತ ಅಂದ್ಲು. ಶಿವ ಮಗುವಿನ ಹಾಗೆ, ಯಾರು ದಯವಿಟ್ಟು ಈಗ ನಾನು ನಿನ್ನನ್ನು ನನ್ನ ಸಹೋದರ ಅಂತ ಕರೆದಿದ್ದೀನಿ. ಈ ಹುಡುಗಿಯ ಕೋಪ ತೋರಿಸ್ಬೇಡ. ಹೇಗೋ ನೀನು ನನ್ನ ಗೆಳತಿ ಆಗ್ತೀಯಾ ಅಂತ ನಾನು ಕೇಳಿಲ್ಲ, ನಾನು ನಿನ್ನ ಹೆಸರು ಕೇಳಿದ್ನಾ? ವೈಶಾಲಿ ಶಿವನನ್ನು ದಿಟ್ಟಿಸುತ್ತಾ ಪ್ರಶ್ನೆ ಮಾಡಿದ್ಲು. ಹಾಗಾದರೆ ನೀನು ಯಾಕೆ ಕೇಳಿದೆ? ನಾನು ನಿನ್ನ ಹೆಸರು ಕೇಳಲಿಲ್ವಲ್ಲ ಅಂದು. ಶಿವ ಮುಖ ಗಂಟಾಕೊಂಡು, ಓ, ಯಾರೋ ನೀವು ಟೀಚರೇ ಆಗಿರಬೇಕು, ಅದಕ್ಕೆ ನೀವು ತುಂಬಾ ಬೇಜಾರಾಗಿದ್ದೀರಾ, ತುಂಬಾ ಮಾತಾಡ್ತೀರಾ ಮತ್ತು ಬೇಜಾರಿನ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೀರಾ. ಈ ಬಿಸಿಲಲ್ಲಿ ನಾವು ಇಷ್ಟು ದೂರ ಪ್ರಯಾಣ ಮಾಡೋಕ್ಕೆ ಆಗ್ತಿದೆಯಾ ಅಂದ. ಹೀಗೆ ಮಾತುಕತೆ ಮಾತಾಡ್ತಿದ್ರೆ ಬೇಗ ನಾವಿಬ್ಬರು
ನಮ್ಮ ಜಾಗವನ್ನು ತಲುಪುವುದು. ವೈಶಾಲಿ ತನ್ನ ಕಣ್ಣುಗಳನ್ನು ಸಣ್ಣ ಮಾಡಿಕೊಂಡು ನೋಡ್ತಾ ಇದ್ದಾಳೆ. ನನ್ನ ತೊಂದರೆ ಮಾಡಬೇಡಿ ದಯವಿಟ್ಟು, ಇಲ್ಲಾಂದರೆ ನಾನು ನಿಮ್ಮ ಬಗ್ಗೆ ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಲು. ಶಿವ, ನೀವು ನಿಜವಾಗ್ಲೂ ಟೀಚರ್ ಹೌದಾ ಅಂದ. ವೈಶಾಲಿ ಶಿವನ ಕಡೆ ದಿಟ್ಟಿಸ್ತಾ ಇದ್ಲು. ಆಮೇಲೆ ಶಿವ, ಹೇಳಿ, ಯಾರು ನೀವು? ನಿಜವಾಗ್ಲೂ ಟೀಚರಾ? ಹೌದಾ? ನೀವು ಕನಿಷ್ಠ ಇಷ್ಟನ್ನಾದರೂ ಹೇಳಬಹುದಲ್ವಾ? ಇದರಿಂದ ನಿಮಗೆ ಏನು ಸಮಸ್ಯೆ ಆಗಲ್ಲ ಅಂತ ಅಂದ. ವೈಶಾಲಿ ಈತ ಬಿಡೋದಿಲ್ಲ ಅಂತ ಗೊತ್ತಾಗಿ ಕೋಪದಿಂದ, ಹೌದು ನಾನು ಟೀಚರೇ, ನಿಮಗೆ ಏನಾದರೂ ತೊಂದರೆ ಇದೆಯಾ ಅಂದ್ಲು. ಶಿವ ನಕ್ಕುತ್ತಾ ಹೀಗೆ ಮುಂದೆ ಹೇಳ್ತಾನೆ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. 3000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ದಯವಿಟ್ಟು ನೀವು ಕೈ ಜೋಡಿಸಿ. ಧನ್ಯವಾದಗಳು.